ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿನಿತ್ಯ ಹಲವಾರು ಸಮಸ್ಯೆಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ಎಲ್ಲರನ್ನೂ ಕಾಡ್ತಾ ಇರುವಂತಹ ಸಮಸ್ಯೆ ಅಂದರೆ ಅದು ಆಸಿಡಿಟಿ. ಹಾಗಾದರೆ ಈ ಆಸಿಡಿಟಿಗೆ ಕಾರಣ ಏನು, ಯಾವೆಲ್ಲ ರೀತಿಯ ಪರಿಹಾರಗಳಿವೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಆಸಿಡಿಟಿ ಸಮಸ್ಯೆ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರುಜಿ ನನ್ನ ಜೊತೆ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಈಗಾಗಲೇ ಹೇಳಿದೆ, ಅಂದರೆ ಪ್ರತಿಯೊಬ್ಬರನ್ನು ಇದು ಕಾಡುತ್ತೆ. ಪ್ರತಿದಿನ ಟ್ಯಾಬ್ಲೆಟು ಅಥವಾ ಮತ್ತೊಂದು ಪಕ್ಕದಲ್ಲಿ ಇಟ್ಕೊಂಡೇ ಇರ್ತಾರೆ, ಅಂದರೆ ಆಸಿಡಿಟಿ ಶುರು ಆದರೆ ಹಾಕೋಬೇಕು ಅಂತ. ಸೊ ಯಾಕೆ ಈ ರೀತಿ ಕಾಡುತ್ತಿದ್ದು? ಈ ಸ್ವಲ್ಪ ವರ್ಷಗಳ ಹಿಂದೆ ಕೇವಲ ದೊಡ್ಡವರಿಗೆ ಮಾತ್ರ ಕಾಡ್ತಾ ಇತ್ತು. ಹೌದು. ಅಂದರೆ ಕೆಲಸಕ್ಕೆ ಹೋಗೋದು, ಎಷ್ಟೊತ್ತಿಗೂ ಊಟ ಮಾಡೋದು, ಕೆಲವು ಸರ್ತಿ ಊಟವೇ ಮಾಡೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಇದ್ದಂಥವರಿಗೆ ಕಾಡ್ತಾ ಇತ್ತು. ಇವತ್ತು ಹಾಗಲ್ಲ, ಶಾಲಾ ಮಕ್ಕಳುಗಳಿಗೂ ಸಮೇತ ಈ ಅಸಿಡಿಟಿ ಅನ್ನೋದೊಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹೌದು. ಪ್ರತಿ ಒಂದು ವ್ಯಕ್ತಿಯೂ ಸಹ ಈ ಅಸಿಡಿಟಿಯಿಂದ ದಾಟ್ಕೊಂಡೇ ಬರುವಂಥದ್ದು ಜೀವನದಲ್ಲಿ ಆಗೋಗಿದೆ. ಯಾರಿಗೂ ಅದರದ್ದು ಗೊತ್ತಿಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇವತ್ತಿನ ದಿವಸದಲ್ಲಂತೂ ಬಹಳಷ್ಟು ಜನರಿಗೆ ಅದನ್ನು ಕಾಡ್ತಾ ಇದೆ. ಇದು ಒಂದು ಹಂತದಲ್ಲಿ ಕೇವಲ ಒಂದು ಗ್ಯಾಸ್ಟ್ರೈಟಿಸು ಅಥವಾ ಗ್ಯಾಸ್ಟ್ರಿಕ್ ಅಂತ ಸಾಮಾನ್ಯವಾಗಿ ಕರಿತೀವಲ್ಲ, ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಅನ್ನೋದೇ ಕಾಮನ್ ಮಾತಾಗ್ಬಿಟ್ಟಿದೆ. ಆದರೆ ಇದು ಕೇವಲ ಸಣ್ಣ ಒಂದು ವಿಚಾರ ಅಂತ ಅಂದಿದ್ದು ಮುಂದೊಂದು ದಿವಸ ಬಹಳ ದೊಡ್ಡ ತೊಂದರೆಗಳನ್ನು ಕೊಡುತ್ತೆ. ಈ ಸಂಧಿವಾತಗಳು ಇತ್ಯಾದಿ ವಾತರೋಗಗಳು ಅನ್ನೋದಕ್ಕೂ ಸಹ ಇದೊಂದು ಮೂಲ ಕಾರಣವೂ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಈ ಮೈಗ್ರೇನ್ ಹೆಡೇಕ್ ಅಂತ ಹೇಳ್ತೀವಲ್ಲ, ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ತಲೆನೋವು, ತಡ್ಕೊಳಕ್ಕಾಗೋದಿಲ್ಲ, ವಾಂತಿ ಬರೋಂಗಾಗುತ್ತೆ, ರಾತ್ರಿಡೀ ವಾಂತಿ ಮಾಡಿಬಿಟ್ಟಿದ್ದೀನಿ ಹಾಗೀಗೆ ಅಂತ ಹೇಳ್ತಾರೆ. ಅದಕ್ಕೂ ಸಹ ಈ ಆಸಿಡಿಟಿ ಕಾರಣ ಆಗ್ತಕ್ಕಂಥದ್ದಿದೆ. ಈಗ ಕೆಲವೊಂದು ಸಂದರ್ಭದಲ್ಲಿ ಶಾಲೆಗೆ ಬೇಗ ಹೋಗಬೇಕು, ಹೋಗುವಾಗ ಬೆಳಗ್ಗೆ ತಿಂಡಿ ತಿನ್ಲಿಕ್ಕೆ ಆಗೋದಿಲ್ಲ, ಹಾಗೆ ಹೋಗ್ಬಿಡೋದು. ಕೆಲವು ಸರ್ತಿ ಬುತ್ತಿ ರೆಡಿ ಆಗುತ್ತೆ, ಕೆಲವು ಸರ್ತಿ ಅದು ರೆಡಿ ಆಗೋದಿಲ್ಲ. ಈ ಮಧ್ಯದಲ್ಲಿ ಅಲ್ಲೇನಾದ್ರು ತಗೊಂಡು ತಿಂತೀನಿ ಅಂತ ಹೋಗ್ಬಿಡೋದು, ಕಡೆಗೆ ಅಲ್ಲೂ ತಿನ್ನೋದಿಲ್ಲ. ಇದಾಗಿ ಬಾಯಿನಲ್ಲಿ ಒಂಥರ ನೀರು ಬರ್ಲಿಕ್ಕೆ ಶುರುವಾಗೋದು, ಹುಳಿ ಆದಂಗೆ ಆಗೋದು, ಆಮೇಲೆ ಹೊಟ್ಟೆ ಉಬ್ಬರ್ಸ್ದಂಗೆ ಆಗೋದು, ಹೊಟ್ಟೆ ಹಿಂಡ್ದಂಗೆ ಆಗೋದು, ಒಂಥರ ವಾಂತಿ ಆಗ್ಬಿಡ್ತೇನೋ ಅಂತ ಅನ್ಸೋದು, ಏನೋ ಒಂದು ರೀತಿ ಅಂತ ಅನ್ಈಸಿನೆಸ್. ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣ ಈ ಅಸಿಡಿಟಿನಲ್ಲಿ. ಆಮ್ಲಪಿತ್ತ ಅಂತಲೂ ಸಹ ಆಯುರ್ವೇದ ಕರೀತು. ಇದು ಪ್ರತಿಯೊಬ್ಬನಿಗೂ ಸಮೇತ ಇದು ಕಾಣ್ತಾ ಇರುವಂಥದ್ದಿದೆ. ಅದರೊಳಗೂ ಆಹಾರದ ವ್ಯವಸ್ಥೆನಲ್ಲಿ ಏರುಪೇರಾಗ್ತಕ್ಕಂಥದ್ದು ಒಂದು ಹಂತ. ಇನ್ನೊಂದು ಆಹಾರವನ್ನು ಸರಿಯಾದ ಸಮಯಕ್ಕೆ ತಗೊಳ್ಳದೇ ಇರುವಂಥದ್ದು. ಅಲ್ಲ, ಸಮಯ ಎಷ್ಟರ ಮಟ್ಟಿಗೆ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಇಂತಹದ್ದೇ ಸಮಯದಲ್ಲಿ ಊಟ ಮಾಡಬೇಕು, ಅಂದರೆ ಬೆಳಗ್ಗೆ ತಿಂಡಿಯನ್ನು ಇಷ್ಟೊತ್ತಿಗೆ ಮಾಡಬೇಕು, ಮಧ್ಯಾಹ್ನ ಊಟ ಇಷ್ಟೊತ್ತಿಗೆ, ರಾತ್ರಿ ಊಟ ಇಷ್ಟೊತ್ತಿಗೆ, ಒಂದು ಸಲ ನಾವು ತಿಂದ ನಂತರ ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಇರಬೇಕು. ಈ ಒಂದು ಆಹಾರ ಕ್ರಮ ಏನಿದೆ, ಈ ಒಂದು ಸಮಯ ಏನಿದೆ, ಯಾವ ರೀತಿ ಮನುಷ್ಯನ ಮೇಲೆ, ಮನುಷ್ಯನ ದೇಹದ ಮೇಲೆ ಪರಿಣಾಮ ಬೀರುತ್ತೆ? ಈಗ ಒಂದು ಹಂತ, ಈಗ ಇಷ್ಟು ಪೆಟ್ರೋಲ್ನ ಗಾಡಿಗೆ ಹಾಕಿದ್ರೆ ಇಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ, ಅದ್ರ ಮೇಲೆ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇಹ ಹಾಗಲ್ಲ. ಇಷ್ಟು ಆಹಾರವನ್ನು ಹಾಕಿ ಆ ಆಹಾರ ಜೀರ್ಣವಾದ ಮೇಲೂ ಸಮೇತ ದೇಹ ಏನು ನಿಂತೋಗ್ಬಿಡೋದಿಲ್ಲ. ಯಾಕೆಂತಂದ್ರೆ ಜೀವನದಲ್ಲಿ ಜೀವಕೋಶಗಳಲ್ಲಿ ಒಂದು ಶಕ್ತಿ ಇದೆ, ಆ ಎನರ್ಜಿನ ಪುನಃ ರಿಲೀಸ್ ಮಾಡುತ್ತೆ. ಆ ಎನರ್ಜಿ ರಿಲೀಸ್ ಆಗೋದ್ರಿಂದ ಪುನಃ ನಾವು ಅಷ್ಟೇ ಶಕ್ತಿಯನ್ನು ಹೊಂದಿರ್ತೀವಿ. ಎಲ್ಲಿವರೆಗೆ ಅಂತಂದ್ರೆ ಸಂಪೂರ್ಣ ಜೀವಕೋಶದಲ್ಲಿ ಇರ್ತಕ್ಕಂಥ ಮೈಟೊಕಾಂಡ್ರಿಯಾ ಅಂತಿದೆಯಲ್ಲ, ಅದರೊಳಗೆ ರಿಲೀಸ್ ಆಗ್ತಕ್ಕಂಥ ಎನರ್ಜಿ ನಿಲ್ಲೋ ಅಲ್ಲಿವರೆಗೂ ಶಕ್ತಿ ಇರುತ್ತೆ. ಹಾಗಂತೇಳಿ ಈ ಜಠರ ಅನ್ನುವಂಥದ್ದೇನಿದೆ, ಆಮಾಶಯ ಅಂತ ಏನು ಕರಿತೀವಿ, ಈ ಸ್ಟಮಕ್ನಲ್ಲಿ ಒಂದು ಆಹಾರ ಒಂದು ಬಂದು ನಿಂತ ಮೇಲೆ ಅದು ಜೀರ್ಣವಾಗಿ ಖಾಲಿ ಆದ ಮೇಲೆ ಸುಮಾರು ಒಂದು 4 ಗಂಟೆಗಳ ಕಾಲ, 4 ರಿಂದ 5 ಗಂಟೆಗಳ ಕಾಲ ಅದು ಒಂದು ಸರ್ತಿ ಜೀರ್ಣ ಮಾಡ್ಲಿಕ್ಕೆ ಬೇಕಾಗತ್ತೆ. ಸಾಮಾನ್ಯವಾಗಿ ಹೇಳ್ತೀವಿ 4 ಗಂಟೆಗೆ ಒಂದು ಸರ್ತಿ ಏನಾದ್ರು ತಿನ್ನಬೇಕು ಅಂತೇಳಿ. ಅದು ಅಲ್ಲದೆ ರಾತ್ರಿ ಊಟ ಮಾಡಿದ ಮೇಲೆ ಬೆಳಗ್ಗೆ ತನಕನೂ ಫಾಸ್ಟಿಂಗ್ನಲ್ಲೇ ಇರ್ತೀವಿ ರಾತ್ರಿ ಅಲ್ವಾ. ಈ ಬೆಳಗ್ಗೆಯವರೆಗಿನ ಫಾಸ್ಟನ್ನ ಬ್ರೇಕ್ ಮಾಡೋದೇ ಬ್ರೇಕ್ಫಾಸ್ಟ್. ಆ ಬ್ರೇಕ್ಫಾಸ್ಟನ್ನು ಸಮೇತ ಎಷ್ಟೊತ್ತಿಗೋ ಮಾಡ್ಕೊಂಡ್ಬಿಟ್ರೆ ಇಡೀ ದಿನ ಫಾಸ್ಟೇ ಆಗ್ಬಿಟ್ಟಿರುತ್ತೆ ಅಲ್ವಾ. ಕೆಲವೊಂದು ಸಂದರ್ಭದಲ್ಲಿ 7-8 ಗಂಟೆಗೆ ತಿಂತಾರೆ, ಕೆಲವರು ಒಂದು 8-9 ಗಂಟೆ 10 ಗಂಟೆ ಎಲ್ಲರೂ ಮನೆಯಿಂದ ಶಾಲೆಗೆ ಅಥವಾ ಡ್ಯೂಟಿ ಕಳಿಸೋದೆಲ್ಲ ಮಾಡಿಬಿಟ್ಟು ತಿನ್ನುವಂಥದ್ದು ಮನೆಯಲ್ಲಿ. ಕೆಲವರು ಶಾಲೆ ಅಥವಾ ಡ್ಯೂಟಿಗೆ ಹೋಗುವಂಥವ್ರು ಸಹ ತಿನ್ಕೊಂಡು ಹೋಗುವಂಥದ್ದು. ಕೆಲವು ಸರ್ತಿ ಅದು ಆಗದೇ ಇದ್ದಾಗ ಏನಾಯಿತು, 12 ಗಂಟೆಗೋ 1 ಗಂಟೆಗೋ ಹಿಂದಿನ ದಿವಸ ರಾತ್ರಿ ಊಟ ಮಾಡಿದ್ದು ಬೆಳಿಗ್ಗೆ ಏನೂ ಇಲ್ಲದೆ ಮಧ್ಯಾಹ್ನ ಊಟವೇ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗಿರುತ್ತೆ, ಇಲ್ಲಿ ಎನ್ಸೈಮ್ಸ್ ರಿಲೀಸ್ ಆಗಿರುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಲೀಸ್ ಆಗಿರುತ್ತೆ. ಆ ಬಿಡುಗಡೆ ಆಗಿರ್ತಕ್ಕಂತಹ ದ್ರವ ಅದೇನಾಗಬೇಕು, ಆಲ್ಕಲೈಸ್ ಆಗಿಬಿಡ್ಬೇಕು. ಅದು ಆಗೋದಿಲ್ಲ, ಅದೇನಾಗುತ್ತೆ, ಆ್ಯಸಿಡ್ ಆಗುತ್ತೆ. ಈ ಆ್ಯಸಿಡ್ ಆಗುವಂಥದ್ದು ಏನು ಕೆಲಸ, ಅದಕ್ಕೆ ಸುಡ್ತಕ್ಕಂಥದ್ದೇ ಕೆಲಸ. ಈ ಬುರುಗುವಿಕೆ ಆಗುತ್ತಲ್ಲ, ಈ ನಾವು ಸೋಪಿನ ಪುಡಿನ ಬಟ್ಟೆ ಒಗಿಲಿಕ್ಕೋಸ್ಕರ ಒಂದು ಬಕೆಟಿಗೆ ನೀರು ಹಾಕ್ಬಿಟ್ಟು ಹಿಂಗೆ ಮಾಡಿದಾಗ ನೊರೆ ಬರಲ್ವೇ, ಅದೇ ರೀತಿಯಾಗಿ ಆ ಬುರುಗುವಿಕೆ ಆಗಿ ನೊರೆ ಬರುತ್ತೆ. ಆ ನೊರೆ ಬಂದಿದ್ದು ಗ್ಯಾಸ್ ಉತ್ಪತ್ತಿ ಆಗುತ್ತೆ, ಸುಮ್ಮನೆ ತೇಗ್ ಬರೋದು ನೋಡಿ,
ಗರ್ರ ಗರ್ರ ಅಂತ ಏನು ಊಟ ಮಾಡಿ ಬಂದೇನೋ ಅನ್ನಂಗೆ ತೇಗ ನೋಡಿದ್ರೆ ಅದು ಏನಿಲ್ಲ, ಹೊಟ್ಟೆ ಖಾಲಿ ಇರುತ್ತೆ, ಗ್ಯಾಸೇ ತುಂಬ್ಕೊಂತಿರುತ್ತೆ, ಆ ತೇಗ್ ಬರ್ತಾನೆ ಇರುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ ಬಾಯಿನಲ್ಲಿ ನೀರು ಸ್ರವಿಸ್ಲಿಕ್ಕೆ ಶುರುವಾಗುತ್ತೆ, ಈ ಹುಳಿ ಅಂಶ ಜಾಸ್ತಿ ಆಗಲ್ಪಟ್ಟು ಸ್ರವಿಸ್ಲಿಕ್ಕೆ ಶುರುವಾಗುತ್ತೆ. ಇದು ಜಾಸ್ತಿಯಾಗಿ ಏನಾಗುತ್ತೆ ಆ್ಯಸಿಡ್ ಜಾಸ್ತಿ ಆಗುವಂಥದ್ದು ಆ್ಯಸಿಡಿಟಿ. ಅದನ್ನು ಸಾಮಾನ್ಯವಾಗಿ ಅಸಿಡಿಟಿ ಅಂತ ಕರಿತೀವಿ. ಈ ಆ್ಯಸಿಡ್ನ ಗುಣ ಏನು? ಸುಡ್ತಕ್ಕಂಥದ್ದು. ಜಠರದ ಮೇಲ್ಪದರ ಸುಟ್ಟೇ ಬಿಡುತ್ತೆ. ಆ ಸುಟ್ಟಿದ್ದು ಕೆಲವೊಂದು ಕಡೆ ಹುಣ್ಣೆ ಆಗ್ಬಿಡುತ್ತೆ. ಆ ಹುಣ್ಣಾಗೋದಕ್ಕೇನೆ ಅಲ್ಸರ್ ಅಂತ ಕರೆಯೋದು, ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಕರೆಯೋದು, ಡಿಯೋಡಿನಲ್ ಅಲ್ಸರ್ ಅಂತ ಕರೆಯೋದು. ಡಿಯೋಡಿನಲ್ ಅಂತಂದ್ರೆ ಸಣ್ಣ ಕರಳಿನ ಮೊದಲನೇ ಭಾಗ ಇದೆಯಲ್ಲ, ಅಲ್ಲೇನಾರು ಅಲ್ಸರ್ ಆದರೆ ಡಿಯೋಡಿನಲ್ ಅಲ್ಸರ್ ಅಂತ ಕರೆದ್ವಿ. ಗ್ಯಾಸ್ಟ್ರಿಕ್ ಅಂದರೆ ಈ ಜಠರದಲ್ಲಿ ಏನಾದ್ರು ಭಾಗದಲ್ಲಿ ಅಲ್ಸರ್ ಆದರೆ, ಹುಣ್ಣಾದರೆ ಅದಕ್ಕೆ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಕರೆದ್ವಿ. ಈ ರೀತಿಯಾಗಿ ಅಲ್ಸರಿಗೆ ಕಾರಣ ಯಾವುದಾಯ್ತು? ನಾವು ಬಿಟ್ಕೊಂಡಿರೋ ಆಹಾರ ಅಲ್ವಾ, ಎಷ್ಟೊತ್ತಿಗೂ ಊಟ ಮಾಡೋದು. ಅದರೊಳಗೂ ಕೆಲವೊಂದು ಸಂದರ್ಭದಲ್ಲಿ ತುಂಬ ಸ್ಪೈಸಿ ಫುಡ್ಡು ತಿನ್ನೋದು, ಅಂದರೆ ತುಂಬ ವಿಪರೀತ ಖಾರವಾಗಿರ್ತಕ್ಕಂಥ ಆಹಾರವನ್ನು ತಿನ್ನೋದು. ಆಮೇಲೆ ತಿನ್ನುವಂಥದ್ರೊಳಗೂ ಸಮೇತ ಯಾವುದನ್ನು ಜಾಸ್ತಿಯಾಗಿ ಹುಳಿ ಪದಾರ್ಥಗಳು ತಿನ್ನುವಂಥದ್ದು, ಯಾವುದನ್ನು ಜಾಸ್ತಿ ತಿಂದರೆ ಇನ್ನೂ ಸಂಕಟ ಜಾಸ್ತಿ ಆಗುತ್ತೋ ಅದನ್ನು ಬಾಯಿಗೂ ರುಚಿ ಇರುತ್ತೆ, ತಿಂದುಬಿಡ್ತೀವಿ. ತಿಂದಿದ್ದು ಕಡೆಗೆ ತಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಖಾರವೇ ಇದೆ, ಹುಳಿ ಇದೆ ಅಂತಂದಾಗ ಬಾಯಿ ನಾಲ್ಗೆ ಚಪ್ಪರ್ಸ್ಕೊಂಡು ತಿಂದಿರ್ತೀವಿ. ಇಲ್ಲಿ ನೋಡಿದ್ರೆ ಅಸಿಡಿಟಿ ಇದ್ದಂಥವ್ರೇನಾದ್ರು ಅದನ್ನು ತಿಂದುಬಿಟ್ರು ಅಂತಂದರೆ ಮಾರನೇ ದಿವಸ ನಾಲ್ಗೆ ಚಪ್ಪರ್ಸೋದಲ್ಲ, ನಾಲ್ಗೆಗೆ ಏನೂ ಹಾಕಲಿಕ್ಕೆ ಆಗೋದಿಲ್ಲ. ಆ ಥರ ಆದಂಥದ್ದು ಇದೆ. ಒಟ್ಟಿನಲ್ಲಿ ಆಹಾರದ ವ್ಯವಸ್ಥೆಯೇ ನಮಗೆ ಕಾಯಿಲೆಗಳಿಗೆ ಮೂಲ ಕಾರಣ. ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಎಣ್ಣೆ ಪದಾರ್ಥ, ಕರಿದ ಪದಾರ್ಥ ತಿನ್ನೋದ್ರಿಂದ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತಾರೆ. ಅದು ಯಾವ ರೀತಿ? ಈಗ ನಾನು ಅದನ್ನೇ ಹೇಳಿದೆ, ಈಗ ಈ ಏನು ಎನ್ಸೈಮ್ಸ್ಗಳು ರಿಲೀಸ್ ಆಗಿದೆ, ಪೆಪ್ಸಿನ್ ಏನು ರಿಲೀಸ್ ಆಗಿದೆ, ಅಥವಾ ಈ ಹೈಡ್ರೋಕ್ಲೋರಿಕ್ ಏನು ರಿಲೀಸ್ ಆಗಿದೆ, ಅದು ಜೀರ್ಣವಾಗಲಿಕ್ಕೆ ಈ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಬಿಟ್ಟಿರಬೇಕು. ಬಟ್ ಈ ಎಣ್ಣೆಯ ಪದಾರ್ಥವನ್ನೇ ತಿಂದಾಗ ಎಣ್ಣೆನ ಆದಷ್ಟು ಜೀರ್ಣ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದು ಹೆವಿ ಫುಡ್ ಅಂತ ಕರಿತೀವಲ್ವಾ. ಇದು ಕರೆದ ಪದಾರ್ಥಗಳಲ್ಲಿ ಮತ್ತಷ್ಟು ಈ ಆಸಿಡಿಟಿನ ಜಾಸ್ತಿ ಮಾಡುತ್ತದೆ. ಅಂದರೆ ಈ ಆಲ್ಕಲೈಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ಅವಾಗ ಏನಾಯಿತು, ಮತ್ತು ನಮಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಯಿತು. ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ಏನು ಗೊತ್ತಾ, ಒಂದು ಒಳಗಡೆಯ ಭಾಗ ಊತ ಬಂದ್ಬಿಡೋದು. ಈ ಒಂದು ಸರ್ತಿ ಆ್ಯಸಿಡ್ ಸುಟ್ಟು 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 ಊತ ಬರುತ್ತೆ. ನಾವು ಉದಾಹರಣೆಗೆ ಹೇಗೆ ಒಳಗಡೆದ ನಮಗೆ ಹೇಳಿದ್ರೆ ಗೊತ್ತಾಗಲ್ಲ. ಈಗ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈ ಬ್ರಷ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಸರ್ತಿ ಮಿಸ್ ಆಗಿಬಿಟ್ಟು ಎಲ್ಲಿಗೋ ತಾಗ್ಬಿಡುತ್ತೆ. ಹೌದು, ತಾಗಿದ ಆ ಒಸಡಿನ ಭಾಗ ಕೆಂಪಗಾಗ್ಬಿಡುತ್ತೆ. ಒಂದು 3-4 ದಿವಸ ಏನು ತಿನ್ಬೇಕಾದ್ರೂ ಅಥವಾ ಬಿಸಿ ಟೀ ಕಾಫಿ ಕುಡಿಬೇಕಾದ್ರೂ ಒಂಥರ ಉರಿ ಅಂತ ಅನ್ಸುತ್ತೆ. ಹೌದು, ಆ ಕೆಂಪು ಭಾಗ ಎಷ್ಟು ಉರಿತದೋ ಅದೇ ರೀತಿ ಜಠರದ ಒಳಗಡೆಯ ಭಾಗವೂ ಸಹ ಅದೇ ಥರ ನೋವ್ತಾ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಿಲ್ಲ, ಈ ಎಪಿಗ್ಯಾಸ್ಟ್ರಿಕ್ ಪೇಯ್ನ್ ಅಂತ ಇಲ್ಲಿ ಈ ಭಾಗದಲ್ಲಿ ನೋವು ಅಂತ ಅನ್ನಿಸ್ತಾನೆ ಇರುತ್ತೆ. ಹಿಂಗೆ ಹಿಡ್ಕೊಂಡು ಕೂತ್ಕೊಂಡ್ಬಿಡೋದು, ಏನೋ ಒಂಥರ ತೇಗ್ ಬರೋಂಗೆ ಅನಿಸುತ್ತೆ, ಬರೋದಿಲ್ಲ, ಸಂಕಟ ಆದಂಗೆ ಅನಿಸುತ್ತೆ. ಈ ಥರನಾದಂಥದ್ದು ಎಲ್ಲವೂ ಸಹ ಇದೆ. ಅಂಥ ಸಂದರ್ಭದಲ್ಲಿ ಈ ಖಾರದ್ದು ಹಸಿಮೆಣಸಿನಕಾಯಿ ಆಗಲಿ ಅಥವಾ ಎಣ್ಣೆ ಪದಾರ್ಥಗಳನ್ನಾಗಲಿ ಇವುಗಳನ್ನು ತಿಂದಾಗ ಮತ್ತಷ್ಟು ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ಆ್ಯಸಿಡನ್ನು ಜಾಸ್ತಿ ಮಾಡ್ತಕ್ಕಂಥ ಗುಣವೇ ಅದರೊಳಗಿರೋದು. ಖಾರವಾಗಿರ್ತಕ್ಕಂಥ ಏನು ಕಟು ಪದಾರ್ಥವನ್ನು ಇನ್ನಷ್ಟು ತಿಂದರೆ, ಈಗ ನಾವು ಈಗ ಗಾಯ ಆಗಿದೆ ಅಂತಂದರೆ ಮೆಣಸಿನ್ಕಾಯಿ ಹಚ್ಕೊಂಡ್ರೆ ಏನಾಗುತ್ತೆ, ಇನ್ನಷ್ಟು ಜಾಸ್ತಿನೇ ಆಗೋದು. ಎಲ್ಲರೂ ತಂಪಾಗಿದ್ದಿದೆಯಾ? ಏನಿಲ್ಲ. ನೀವು ಎಲ್ಲಿವರೆಗೆ ಅಂತಂದರೆ ಖಾರ ಹುಣ್ಣಾಗಬೇಕು ಅಂತೇನಿಲ್ಲ, ಖಾರದ ಪದಾರ್ಥ ಚಟ್ನಿನೇ ತಿಂದುಬಿಟ್ಟು ಬಿಸಿ ಟೀ ಕುಡಿಲಿಕ್ಕೆ ಆಗೋದಿಲ್ಲ. ಹಾಗಿರ್ಬೇಕಾದ್ರೆ ಒಳಗಡೆಯ ಟೆಂಪ್ರೇಚರು ಸಮೇತ ಅದರೊಳಗೆ ಜಠರದ ಒಳಗಡೆ ಇರುವಂಥದ್ದು ಇದೇ ಇರುತ್ತೆ. ಅದನ್ನು ಈ ಆಯುರ್ವೇದ ಏನು ಹೇಳ್ತೋ, ಪಿತ್ತವೂ ಸಹ ಅದು ಪಾಚಕ ಪಿತ್ತ ಅಂತಿದೆ. ಜೊತೆಯಲ್ಲಿ ಕಫವೂ ಸಹ ಇರುತ್ತೆ, ವಾತವೂ ಸಹ ಇರುತ್ತೆ, ಸಮಾನ ವಾತ ಅಂತ. ಈ ವಾತ ಪಿತ್ತ ಕಫಗಳು ಮೂರೂ ದೋಷಗಳಲ್ಲಿ ವಿಪರೀತವಾಗ್ತಕ್ಕಂಥದ್ದು, ವಿಕೋಪ ಆಗ್ತಕ್ಕಂಥದ್ದು. ಅದರೊಳಗೂ ಪಿತ್ತ ಅಂತೂ ವಿಕೋಪಕ್ಕೆ ಹೋಗುತ್ತೆ. ಯಾಕೆಂತಂದರೆ ರಿಲೀಸ್ ಆಗಿರ್ತಕ್ಕಂತಹ ಪಿತ್ತ ಈ ಆಹಾರದ ಜೊತೆನಲ್ಲಿ ಸೇರಲ್ಪಟ್ಟು ಡೈಜೆಸ್ಟ್ ಆಗಿ ಅದು ಹೊರಟೋಗ್ಬಿಡ್ಬೇಕು ಹಂಗೆ ಮುಂದಕ್ಕೆ. ಈ ರಿಲೀಸ್ ಆಗಿರ್ತಕ್ಕಂಥ ಪಿತ್ತ ಏನಾಯಿತು, ಹಾಗೇ ಉಳ್ಕೊಳ್ತದು. ಏನು ಆಹಾರ ಕೊಟ್ಟಿಲ್ಲ ನೀವು, ಅದು ಹಾಗೆ ಉಳಿದಿದ್ದು ಏನಾಯ್ತು, ಅದರ ಕಹಿ ಅಂಶ ಮತ್ತು ಹುಳಿ ಅಂಶ ಜಾಸ್ತಿ ಆಯಿತು. ಈ ಹುಳಿ ಮತ್ತು ಇದು ಪಿತ್ತ ಸೇರಲ್ಪಟ್ಟು ಇದಕ್ಕೆ ಆಮ್ಲ ಪಿತ್ತ ಅಂತ ಕರೆದ್ವಿ. ಬಾಯಿನಲ್ಲೆಲ್ಲ ಹುಳಿ ಅಂತ ಅನ್ಸೋದು. ಆದರೆ ಆ ಊಟ ಮಾಡುವಂತಂದಾಗ ಮಾಡೋಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ನೋಡಿ, ನೀವು ಊಟಕ್ಕೆ ಒಂದು ಹೊತ್ತಿನಲ್ಲಿ ಹಸುವಾಗತ್ತಲ್ಲ, ಹಸುವಾಗಿದ್ದ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ. ಇನ್ನೊಂದು 10-15 ನಿಮಿಷದಲ್ಲಿ ಅದು ಮರ್ತೋಯ್ತು ಅಂತ ಅಂದಾಗ ಆಮೇಲೆ ಹಸುವೇ ಆಗೋದಿಲ್ಲ. ಎಷ್ಟೋ ಹೊತ್ತಿನಲ್ಲಿ ಮತ್ತೆ ಹಸು ಬೇಕು ಅಂತ ಅನ್ಸೋದಿಲ್ಲ. ಆದರೆ ಅದೇನೋ ಸಿಸ್ಟಮ್ ಸರಿ ಆಯಿತು, ಬಟ್ ಇಲ್ಲಿ ರಿಲೀಸ್ ಆಗಿದ್ದು ಎಲ್ಲಿ ಹೋಗಬೇಕು, ಅದು ಆ್ಯಸಿಡೇ ಆಗಬೇಕು.
ಹಾಗಾಗಿ ಇದನ್ನು ನಾವು ಆಹಾರ ವ್ಯವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ಆಹಾರವನ್ನು ತಗೊಳ್ಳೋದು ಮತ್ತು ಗ್ಯಾಪನ್ನು ಜಾಸ್ತಿ ಬಿಡದೇ ಇರೋದು, ಹಸಿವಾದ ತಕ್ಷಣ ಏನಾದರೂ ತಗೊಳ್ಳೋದು, ಏನು ಸಿಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಎಳ್ನೀರು ಅನ್ನೋದ್ರು ತಗೊಳ್ಳೋದು. ಹೊರಗಡೆ ಎಲ್ಲ ಹೋಗಿರ್ತೀವಿ, ಅಲ್ಲಿ ಏನೂ ಸಿಗಲಿಲ್ಲ ನಮಗೆ, ಅವಾಗೊಂದು ಎಳ್ನೀರನ್ನಾದರೂ ಕುಡಿಯೋದು ಅಥವಾ ಒಂದು ಬಿಸ್ಕೆಟ್ನಾದರೂ ತಿನ್ನೋದು, ಈ ಥರ ಮಾಡ್ಕೊಳ್ತಾ ಬಂದರೆ ಏನಾದ್ರು ಒಂದು ಹಾಕಿದಂಗೆ ಆಯಿತು. ಅದು ಕೇಳೋದು, ಹಸುವು ಅನ್ನೋದು ಅದನ್ನೇ. ಈ ರಿಲೀಸ್ ಆಗಿರತಕ್ಕಂಥ ಇದು ಏನಾರು ಕೊಡ್ತೀರಾ ಅಂತ ಕೇಳುತ್ತೆ. ನಾವು ಆ ಟೈಮಲ್ಲಿ ಏನೂ ಕೊಡಲಿಲ್ಲ ಅಂದಾಗ ಹೀಗಾಗತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಆಸಿಡಿಟಿ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಸುಹಾಸಿನಿ